ಅಧ್ಯಾಯ 8 ಶ್ಲೋಕ 17. ಸಹಸ್ರಯುಗ ಪರ್ಯಂತ ಮಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರೋ ವಿದೋ ಜನಃ. ಈ ಶ್ಲೋಕದ ಅನುವಾದ: ಸಾವಿರಾರು ಯುಗಗಳ ತನಕ ಭಗವಂತನ ಹಗಲು ಮತ್ತು ಸಾವಿರಾರು ಯುಗಗಳ ತನಕ ಇರುಳು ಎಂದು ತಿಳಿಯುತ್ತಾರೆ. ಅವರು ಹಗಲು ಇರುಳು ಬಲ್ಲ ಜನರು. ಈ ಶ್ಲೋಕದ ಭಾವಾರ್ಥ: ಭಗವಂತ ಕಾಲಾತೀತ ಆದರೂ ಕೂಡ ಆತನ ಅನುಸಂಧಾನಕ್ಕಾಗಿ ಆತನ ಸೃಷ್ಟಿ ಕಾಲವನ್ನು ಭಗವಂತನ ಹಗಲೆಂದು ಮತ್ತು ಪ್ರಳಯ ಕಾಲವನ್ನು ಭಗವಂತನ ರಾತ್ರಿ ಎಂದು ಕರೆಯುತ್ತಾರೆ. 1,000 ಯುಗ ಚಕ್ರದ ಆವೃತ್ತಿಗೆ ಒಂದು ಬ್ರಹ್ಮನ ದಿನ. ಯುಗಚಕ್ರ ಎಂದರೆ ಚತುರ್ಯುಗ. ಕಲಿಯುಗ 4,32,000 ವರ್ಷಗಳು, ದ್ವಾಪರಯುಗ 8,64,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ಕೃತಯುಗ 17,28,000 ವರ್ಷಗಳು. ಒಟ್ಟಿಗೆ ಒಂದು ಯುಗ ಚಕ್ರ ಎಂದರೆ 43,20,000 ವರ್ಷಗಳು. ಇಂತಹ 1,000 ಯುಗ ಚಕ್ರಗಳು ಬ್ರಹ್ಮನ ಒಂದು ಹಗಲು, ಅಂದರೆ 432 ಕೋಟಿ ವರ್ಷ. ಆದ್ದರಿಂದ ಬ್ರಹ್ಮನ ಒಂದು ದಿನ ಅಂದರೆ 864 ಕೋಟಿ ವರ್ಷ. ಚತುರ್ಮುಖ ಬ್ರಹ್ಮನ ಆಯಸ್ಸು ಅಥವಾ ಸತ್ಯಲೋಕದ ಆಯಸ್ಸು 100 ವರ್ಷ, ಅಂದರೆ 864 ಕೋಟಿ ಇಂಟು 360 ಇಂಟು 100. ಇದರ ಒಟ್ಟು 31,104,000 ಕೋಟಿ ವರ್ಷ. ಇದು ಭಗವಂತನ ಸೃಷ್ಟಿಕಾಲ, ಅಂದರೆ ಹಗಲು. ನಂತರ ಮಹಾಪ್ರಳಯ. ಈ ಮಹಾಪ್ರಳಯದ ಕಾಲ 31,104,000 ಕೋಟಿ ವರ್ಷ, ಅಂದರೆ ರಾತ್ರಿ. ಇದು ಭಗವಂತನ ಸೃಷ್ಟಿ ಮತ್ತು ಸಂಹಾರದ ಲೆಕ್ಕಾಚಾರ. ಪ್ರಳಯಗಳಲ್ಲಿ 3 ವಿಧ. 1ನೇಯದು ಮನ್ವಂತರ ಪ್ರಳಯ, 2ನೇಯದು ದಿನಪ್ರಳಯ, 3ನೇಯದು ಮಹಾಪ್ರಳಯ. ಈ 3 ಪ್ರಳಯಗಳಲ್ಲದೆ ಇನ್ನೂ ಅನೇಕ ಚಿಕ್ಕ ಪ್ರಳಯಗಳಾಗುತ್ತವೆ. ಆ ಪ್ರಳಯಗಳಲ್ಲಿ ಭೂಮಿಯ ಯಾವುದೋ ಒಂದು ಭಾಗ ನಾಶವಾಗಬಹುದು. ಮನ್ವಂತರ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶವಾಗುವುದಿಲ್ಲ, ಆದರೆ ನಾಗರಿಕತೆ ನಾಶವಾಗುತ್ತದೆ. ದಿನಪ್ರಳಯ ಚತುರ್ಮುಖ ಬ್ರಹ್ಮನ ರಾತ್ರಿ, ಅಂದರೆ ಪ್ರತಿ 432 ಕೋಟಿ ವರ್ಷಕ್ಕೊಮ್ಮೆ ದಿನಪ್ರಳಯ. ಈ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶವಾಗುತ್ತದೆ. ಮಹಾಪ್ರಳಯ ಪ್ರತಿ 31,104,000 ಕೋಟಿ ವರ್ಷಕ್ಕೊಮ್ಮೆ, ಹಾಗೂ ಈ ಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಸರ್ವಲೋಕಗಳು ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿನ ರೂಪದಲ್ಲಿ ಭಗವಂತನಲ್ಲಿ ಲೀನವಾಗುತ್ತವೆ. ಶ್ಲೋಕ 18. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಾಃ ರಾಗಮೇ ರಾತ್ರಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಈ ಶ್ಲೋಕದ ಅನುವಾದ: ಕಾಣದ ಭಗವಂತನಿಂದ ಕಾಣುವ ಈ ಎಲ್ಲ ಅಗಲಾದಾಗ ರೂಪುಗೊಳ್ಳುತ್ತವೆ, ಇರುಳಾದಾಗ ಅದೇ ಕಾಣದ ಭಗವಂತನಲ್ಲಿ ಕಣ್ಮರೆಯಾಗುತ್ತವೆ. ಈ ಶ್ಲೋಕದ ಭಾವಾರ್ಥ: ಮಹಾಪ್ರಳಯ ಕಾಲದಲ್ಲಿ ಅವ್ಯಕ್ತನಾದ ಭಗವಂತನಲ್ಲಿ ವ್ಯಕ್ತವಾಗಿರುವ ಈ ಪ್ರಪಂಚ ಪರಮಾಣುವಿನ ರೂಪದಲ್ಲಿ ಸೇರಿಕೊಳ್ಳುತ್ತದೆ. ಪುನಃ ಸೃಷ್ಟಿ ಕಾಲದಲ್ಲಿ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು ಪಡೆದು ವ್ಯಕ್ತವಾಗುತ್ತವೆ. ಶ್ಲೋಕ 19. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಈ ಶ್ಲೋಕದ ಅನುವಾದ: ಪಾರ್ಥ, ಅದೇ ಪಂಚಭೂತಗಳ ಗುಂಪು ಮರಳಿ ಮರಳಿ ಹುಟ್ಟಿ ಇರುಳಾದಾಗ ಭಗವಂತನ ವಶದಲ್ಲಿ ಲಯಗೊಳ್ಳುತ್ತದೆ, ಅಗಲಾದಾಗ ಹುಟ್ಟುತ್ತದೆ. ಈ ಶ್ಲೋಕದ ಭಾವಾರ್ಥ: ಸೃಷ್ಟಿಯ ಮೂಲ ದ್ರವ್ಯ ಎಂದೂ ಬದಲಾಗುವುದಿಲ್ಲ. ಅದೇ ಪಂಚಭೂತಗಳು ಮರಳಿ ಮರಳಿ ಸೃಷ್ಟಿ ಸಂಹಾರ ಚಕ್ರದಲ್ಲಿ ಸುತ್ತುತ್ತಿರುತ್ತವೆ. ಈ ಚಕ್ರದಲ್ಲಿ ಮೋಕ್ಷ ಯೋಗ್ಯವಲ್ಲದ ಅನಂತ ಜೀವಗಳು ಸುತ್ತುತ್ತಿರುತ್ತವೆ. ಆದರೆ ಭಗವಂತನನ್ನು ಸೇರಿದ ಜೀವ ಈ ಚಕ್ರದಿಂದ ಆಚೆಗೆ ಇರುತ್ತದೆ. ಶ್ಲೋಕ 20. ಪರಸ್ತಸ್ಮಾತ್ ಭಾವ್ಯೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಶ್ಲೋಕದ ಅನುವಾದ: ಈ ಕಾಣುವ ವಿಶ್ವಕ್ಕಿಂತ ಬೇರೆಯಾಗಿ ಮಿಗಿಲಾಗಿ ಎಂದೆಂದೂ ಇರುವ ತತ್ವವೇ ಅವ್ಯಕ್ತ. ಎಲ್ಲ ಭೂತಗಳು ಇಲ್ಲವಾದಾಗಲೂ ಅದು ಇರುತ್ತದೆ. ಈ ಶ್ಲೋಕದ ಭಾವಾರ್ಥ: ಎಲ್ಲವನ್ನು ಮೀರಿ ನಿಂತ ಭಗವಂತ ಎಲ್ಲಕ್ಕಿಂತ ವಿಲಕ್ಷಣ ಮತ್ತು ಶ್ರೇಷ್ಠ. ಆತ ಸನಾತನ.
ಎಲ್ಲ ಕಾಲದಲ್ಲೂ ನಿರ್ವಿಕಾರನಾಗಿರುವ ಸರ್ವವೇದ ಪ್ರತಿಪಾದ್ಯ ಸಮಸ್ತ ಚರಾತ್ಮಕ ಪ್ರಪಂಚ ನಾಶವಾದಾಗಲೂ ನಾಶವಾಗದೆ ಎಲ್ಲವನ್ನೂ ತನ್ನಲ್ಲಿ ಲೀನವಾಗಿಸಿಕೊಂಡು ಇರುವ ಏಕಮಾತ್ರ ತತ್ವ ಭಗವಂತ. ಶ್ಲೋಕ 21. ಅವ್ಯಕ್ತೋಕ್ಷರ ಇತ್ಯುಕ್ತ ಸ್ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಈ ಶ್ಲೋಕದ ಅನುವಾದ: ಈ ಅವ್ಯಕ್ತ ತತ್ವವನ್ನೇ ಅಕ್ಷರನಾದ ಭಗವಂತನೆನ್ನುತ್ತಾರೆ, ಅವನೇ ಕೊನೆಯ ಸರಿ ಎನ್ನುತ್ತಾರೆ. ಅವನನ್ನು ಪಡೆದವರು ಮತ್ತೆ ಮರಳಿ ಬರುವುದಿಲ್ಲ, ಅದು ನನ್ನ ಇರಿದಾದ ಸ್ವರೂಪ. ಈ ಶ್ಲೋಕದ ಭಾವಾರ್ಥ: ಎಲ್ಲರೂ ಹೋಗಿ ಸೇರಬೇಕಾದ ಸರ್ವಶ್ರೇಷ್ಠ ಸ್ಥಾನ ಈ ಅವ್ಯಕ್ತ ತತ್ವ, ಆತನೇ ಅಕ್ಷರ ಶಬ್ದದ ಮುಖ್ಯಾರ್ಥ. ಎಂದು ನಾಶವಿಲ್ಲದ ಎಲ್ಲ ಕಡೆ ವ್ಯಾಪಿಸಿರುವ, ಯಾರು ಏನು ಬಯಸಿದರೂ ಅದನ್ನು ಕೊಡತಕ್ಕ ಸರ್ವಸಮರ್ಥ, ಇಂದ್ರಿಯಗಳ ಅನುಭವ ಕೊಡುವವ, ಸಮಸ್ತ ಶಬ್ದವಾಚ್ಯ ಭಗವಂತ. ಅವನನ್ನು ಸೇರಿದರೆ ಮತ್ತೆ ಮರಳಿ ಸಂಸಾರದಲ್ಲಿ ಹುಟ್ಟಬೇಕಾಗಿಲ್ಲ, ಅದು ನನ್ನ ಇರಿದಾದ ಸ್ವರೂಪ ಎನ್ನುತ್ತಾನೆ ಕೃಷ್ಣ.